ಎಲ್ರಿಗೂ ನಮಸ್ಕಾರ. ನಾನು ಮುರಳೀಧರ ಕೆಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ವಿಷಯದಲ್ಲಿ 3ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು ಎಂಬುದರಲ್ಲಿ ಅರ್ಥಶಾಸ್ತ್ರಕ್ಕೆ ಕೇನ್ಸ್ ರವರ ಕೊಡುಗೆ ಎಂಬುದನ್ನು ಕುರಿತಂತೆ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಕೇನ್ಸ್ ರವರ ಸಿದ್ಧಾಂತದಲ್ಲಿ ಪರಿಣಾಮಕಾರಿ ಬೇಡಿಕೆ ಎಂದರೇನು, ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವುದು ಅನ್ನೋದನ್ನು ಕುರಿತಂತೆ ತಿಳಿತಾ ಹೋಗೋಣ. 20ನೇ ಶತಮಾನದ ಪ್ರಾರಂಭದಲ್ಲಿ ಅಂದ್ರೆ 1920ರಿಂದ 1930ರ ಅವಧಿಯಲ್ಲಿ ಪ್ರಪಂಚದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಂತಹ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದವರು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳು ಅಥವಾ ನೀಡಿದಂತಹ ಒಂದು ಸಲಹೆ ಸೂಚನೆಗಳು, ಪ್ರತಿಪಾದಿಸಿದಂತಹ ಪರಿಕಲ್ಪನೆಗಳು ಸಂಭವಿಸಿದಂತಹ ಮಹಾ ಮುಗ್ಗಟ್ಟಿಗೆ ಪರಿಹಾರವನ್ನು ಸೂಚಿಸೋದಕ್ಕೆ ವಿಫಲವಾದಂತಹ ಸಂದರ್ಭದಲ್ಲಿ ಪರಿಹಾರಗಳನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಮಹಾನ್ ವ್ಯಕ್ತಿ ಎಂದರೆ ಜಾನ್ ಮೆನಾರ್ಡ್ ಕೇನ್ಸ್ ರವರು. ಇವರು 1936ರಲ್ಲಿ ಜನರಲ್ ಥಿಯರಿ ಆನ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ, ಉದ್ಯೋಗ, ಬಡ್ಡಿ ಮತ್ತು ಹಣದ ಮೇಲಿನ ಸಾರ್ವತ್ರಿಕ ಮೀಮಾಂಸೆ ಎಂಬ ಪುಸ್ತಕವನ್ನು ಪ್ರತಿಪಾದಿಸಿ ಈ ಪುಸ್ತಕದಲ್ಲಿ ಆರ್ಥಿಕ ಮುಗ್ಗಟ್ಟಿಗೆ ಪರಿಹಾರಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಜಗತ್ತಿಗೆ ಮಾರ್ಗದರ್ಶಕರಾಗ್ತಾರೆ. ಜೊತೆಗೆ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಹೆಚ್ಚು ಪ್ರಖ್ಯಾತಿಯನ್ನು ಪಡೆಯುವುದರ ಮೂಲಕ ಆರ್ಥಿಕ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರಗಳನ್ನು ಒದಗಿಸಿಕೊಟ್ಟು ಅಭಿವೃದ್ಧಿಯ ಪಥದಲ್ಲಿ ಜಗತ್ತಿನ ರಾಷ್ಟ್ರಗಳು ನಡೆಯೋದಕ್ಕೆ ಇವರು ಅವಕಾಶವನ್ನ ಮಾಡಿಕೊಡ್ತಾ ಹೋಗ್ತಾರೆ ಎಂಬುದಾಗಿ ಹೇಳಬಹುದು. ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದವರು ಏನು ಆರ್ಥಿಕತೆ ಸ್ವಯಂಚಾಲಿತವಾಗಿ ಹೊಂದಾಣಿಕೆಯನ್ನ ಹೊಂದೋದ್ರ ಮೂಲಕ ಪೂರ್ಣೋದ್ಯೋಗವನ್ನ ಸಾಧಿಸ್ತಾ ಹೋಗುತ್ತೆ. ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು. ಒಂದು ವೇಳೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಇದ್ದಂತಹ ಸಂದರ್ಭದಲ್ಲಿ ಕೂಲಿಯನ್ನ ಕಡಿತಗೊಳಿಸಬೇಕು ಎಂಬುದಾಗಿ ಪ್ರತಿಪಾದಿಸಿರ್ತಾರೆ. ಈ ಪರಿಹಾರ ಕ್ರಮಗಳು ಜಗತ್ತಿನ ಆರ್ಥಿಕ ಮುಗ್ಗಟ್ಟನ್ನು ನಿವಾರಿಸುವಲ್ಲಿ ವಿಫಲತೆಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಕೇನ್ಸ್ ರವರು ಈ ಏನು ಪರಿಹಾರ ಕ್ರಮಗಳು ಯಶಸ್ವಿಯಾಗಲ್ಲ ಅಥವಾ ವಿಫಲವಾಗ್ತಾ ಇದೆ ಅಂತ ಕಂಡು ಬಂದಾಗ ತಮ್ಮದೇ ಆದಂತಹ ಪರಿಹಾರ ಕ್ರಮಗಳನ್ನು ಸೂಚಿಸುವ ಮೂಲಕ ಆರ್ಥಿಕತೆ ಪ್ರಗತಿಯನ್ನು ಸಾಧಿಸುವುದಕ್ಕೆ ಯಶಸ್ಸನ್ನ ಅಥವಾ ಒಂದು ನಿರ್ದಿಷ್ಟ ದಿಕ್ಕನ್ನ ಕೊಡುವಲ್ಲಿ ಯಶಸ್ವಿಯಾಗುತ್ತೆ ಎಂಬುದಾಗಿ ಹೇಳಬಹುದು. ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಿದಂತಹ ಅವರ ಸಿದ್ಧಾಂತದ ಲಕ್ಷಣಗಳು ಏನು ಎಂಬುದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಒಂದು ಲಕ್ಷಣ ಪರಿಪೂರ್ಣ ಪೈಪೋಟಿ. ಕೇನ್ಸ್ ರವರ ಸಿದ್ಧಾಂತದ ಪ್ರಮುಖ ಒಂದು ಲಕ್ಷಣ ಅಂತಂದ್ರೆ ಆರ್ಥಿಕತೆ ಯಾವಾಗಲೂ ಉತ್ಪಾದನಾ ಘಟಕಗಳ ನಡುವೆ ಪರಿಪೂರ್ಣ ಪೈಪೋಟಿಯ ಸನ್ನಿವೇಶ ಕಂಡುಬರುತ್ತೆ ಎಂಬುದಾಗಿ ಪ್ರತಿಪಾದನೆ ಮಾಡಿರೋದು. ಎರಡನೆಯ ಲಕ್ಷಣ, ಕೇನ್ಸ್ ರವರು ಸಾಂಪ್ರದಾಯಿಕ ಪಂಥದವರ ಹಾಗೆ ಅಲ್ಪಾವಧಿಯ ಒಂದು ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಅಲ್ಪಾವಧಿಯ ಸಮಸ್ಯೆಗಳಿಗೆ ಆದ್ಯತೆಯನ್ನು ನೀಡೋದ್ರ ಮೂಲಕ ದೀರ್ಘಾವಧಿಯ ಸಮಸ್ಯೆಗಳನ್ನ ಹೆಚ್ಚು ಅಥವಾ ದೀರ್ಘಾವಧಿಯ ಸಮಸ್ಯೆಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕಾಗಿಲ್ಲ ಎಂಬುದಾಗಿ ತಿಳಿಸಿದ್ರಿಂದ ಇವರು ಪ್ರತಿಪಾದಿಸಿದಂತಹ ಅರ್ಥಶಾಸ್ತ್ರವನ್ನ ಅಲ್ಪಾವಧಿ ಅರ್ಥಶಾಸ್ತ್ರ ಎಂಬುದಾಗಿ ಕರೆಯಲಾಗಿದೆ. ಹಾಗೆ ಮೂರನೇ ಒಂದು ಲಕ್ಷಣ ಸರ್ಕಾರದ ಹಸ್ತಕ್ಷೇಪ. ಸಾಂಪ್ರದಾಯಿಕ ಪಂಥದವರು ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ನಡೆಸದೆ ತಾಟಸ್ಥ್ಯ ನೀತಿಯನ್ನು ಅನುಸರಿಸಬೇಕು ಅಂತ ಹೇಳಿದರು. ಆದರೆ ಕೇನ್ಸ್ ರವರು ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪವನ್ನು ನಡೆಸುವುದರ ಮೂಲಕ ರಾಷ್ಟ್ರದ ಉತ್ಪಾದನೆ, ಉದ್ಯೋಗ, ಆದಾಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿಗೆ ಪ್ರೇರಣೆಯಾಗಬೇಕು ಎಂಬುದಾಗಿ ಪ್ರತಿಪಾದನೆ ಮಾಡಿದರು. ನಾಲ್ಕನೇದಾಗಿ ನಿರ್ಬಂಧಿತ ಆರ್ಥಿಕ ವ್ಯವಸ್ಥೆ. ಅಂದ್ರೆ ಸಾಂಪ್ರದಾಯಿಕ ಪಂಥದವರು ಸರ್ಕಾರಗಳು ಆರ್ಥಿಕ ಚಟುವಟಿಕೆಯಲ್ಲಿ ಹಸ್ತಕ್ಷೇಪವನ್ನ ಮಾಡಬಾರದು, ಮುಕ್ತ ಆರ್ಥಿಕ ವ್ಯವಸ್ಥೆ ಇರಬೇಕು ಎಂಬುದಾಗಿ ಹೇಳಿದ್ರು. ಆದರೆ ಕೇಂದ್ರವರು
ಆರ್ಥಿಕತೆ ಅಭಿವೃದ್ಧಿಯನ್ನ ಆಗಬೇಕಾದ್ರೆ, ಆರ್ಥಿಕತೆಯಲ್ಲಿ ವ್ಯಾಧಿಗಳು ಕಂಡುಬರದೆ ಇರಬೇಕನ್ನೋದಾದ್ರೆ ಅಥವಾ ಸಮಸ್ಯೆಗಳು ಕಂಡುಬರದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕಂತಂದ್ರೆ ಸರ್ಕಾರ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿರ್ಬಂಧ ಮತ್ತು ನಿಯಂತ್ರಣಗಳನ್ನು ಸಾಧಿಸುವುದರ ಮೂಲಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕಾಗತ್ತೆ ಅನ್ನೋದನ್ನು ಕೂಡ ಪ್ರತಿಪಾದನೆ ಮಾಡಿದರು. ಇದು ಕೂಡ ಒಂದು ಪ್ರಮುಖ ಲಕ್ಷಣ. ಐದನೇದಾಗಿ ಹೂಡಿಕೆಗೆ ಮಹತ್ವ. ಕೇನ್ಸ್ ರವರು ಬಂಡವಾಳ ಹೂಡಿಕೆಗೆ ಅಥವಾ ಉತ್ಪಾದಕ ಆಸ್ತಿಗಳ ಸೃಷ್ಟಿಗೆ ಹೆಚ್ಚು ಮಹತ್ವವನ್ನು ನೀಡಿದರು. ಆರ್ಥಿಕತೆಯಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಿದರೆ ಮಾತ್ರ ನಿರುದ್ಯೋಗ, ಆದಾಯದ ಹೆಚ್ಚಳವನ್ನು ಸಾಧಿಸುವುದರ ಮೂಲಕ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಹೂಡಿಕೆಗೆ ಮಹತ್ವವನ್ನು ನೀಡಿದ್ದು ಇನ್ನೊಂದು ಲಕ್ಷಣ ಎಂಬುದಾಗಿ ಹೇಳ್ಬೋದು. ಆರನೇ ಒಂದು ಲಕ್ಷಣ ಕೊರತೆ ಮತ್ತು ಅಗ್ಗದ ಹಣಕಾಸು ನೀತಿ. ಕೇನ್ಸ್ ರವರು ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕಾದ್ರೆ ಸರ್ಕಾರಗಳು ತಾವು ವಿವಿಧ ಮೂಲಗಳಿಂದ ಪಡೆಯುವಂತ ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನು ಮಾಡಬೇಕು. ಜೊತೆಗೆ ಆರ್ಥಿಕತೆಯಲ್ಲಿ ಜನರ ಬಳಿ ಹಣ ಲಭ್ಯವಾಗುವಂತೆ ಅಥವಾ ಹಣದ ಚಲಾವಣೆ ಹೆಚ್ಚುವಂತೆ ಮಾಡಬೇಕಾದ್ರೆ ಕಡಿಮೆ ಬಡ್ಡಿಯ ದರದಲ್ಲಿ ಸುಲಭ ಷರತ್ತುಗಳೊಂದಿಗೆ ಸಾಕಷ್ಟು ಹಣದ ಪೂರೈಕೆ ಆಗುವಂತೆ ನೋಡಬೇಕು ಎನ್ನುವ ನಿಟ್ಟಿನಲ್ಲಿ ಅಗ್ಗದ ಹಣಕಾಸು ನೀತಿ, ಚೀಪ್ ಮಾನಿಟರಿ ಪಾಲಿಸಿಯನ್ನ ಪ್ರತಿಪಾದಿಸಬೇಕು ಅಥವಾ ಅನುಷ್ಠಾನಗೊಳಿಸಬೇಕು ಎಂಬುದಾಗಿ ಪ್ರತಿಪಾದನೆ ಮಾಡಿರೋದು ಇನ್ನೊಂದು ಲಕ್ಷಣ. ಏಳನೇದಾಗಿ ಇಳಿಮುಖ ಪ್ರತಿಫಲ ನಿಯಮ. ಅಂದ್ರೆ ಆರ್ಥಿಕತೆಯಲ್ಲಿ ಉತ್ಪಾದನಾ ಚಟುವಟಿಕೆಗಳು ನಡೀತಾ ಹೋದಂತೆ ಇಳಿಮುಖ ಪ್ರತಿಫಲ ನಿಯಮ ಅನುಷ್ಠಾನಗೊಳ್ತಾ ಹೋಗುತ್ತೆ ಅಥವಾ ಜಾರಿಗೊಳ್ತಾ ಹೋಗುತ್ತೆ ಅಂತೇಳಿ. ಯಾಕೆಂತಂದ್ರೆ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ಬಂಡವಾಳವನ್ನ ಬಳಸ್ಕೊಳ್ತಾ ಹೋಗೋದ್ರಿಂದ ಆ ಬಂಡವಾಳದ ಶಕ್ತಿ ಬಳಕೆ ಆಗ್ತಾ ಹೋದಂತೆ ಕಡಿಮೆ ಆಗ್ತಾ ಹೋಗೋದ್ರಿಂದ ಇಳಿಮುಖ ಪ್ರತಿಫಲ ನಿಯಮ ಇರುತ್ತೆ ಎಂಬುದಾಗಿ ಪ್ರತಿಪಾದಿಸಿರೋದು ಇನ್ನೊಂದು ಪ್ರಮುಖ ಲಕ್ಷಣ ಎಂಬುದಾಗಿ ಹೇಳ್ಬೋದು. ಎಂಟನೇದಾಗಿ ಅರೆ ಉದ್ಯೋಗ. ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಯಾವಾಗಲೂ ಕೂಡ ಕಂಡು ಬರಲ್ಲ. ಯಾಕೆಂದ್ರೆ ಲಭ್ಯವಿರುವಂತಹ ಎಲ್ಲ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಕ್ ಸಾಧ್ಯ ಆಗಲ್ಲ. ಈ ಕಾರಣದಿಂದಾಗಿ ಅರೆ ಉದ್ಯೋಗವನ್ನ ಕಾಣಬಹುದಾಗಿರುತ್ತೆ ಎಂಬುದಾಗಿ ಪ್ರತಿಪಾದನೆ ಮಾಡಿದೆ. ಒಂಬತ್ತನೇ ಒಂದು ಲಕ್ಷಣ ಸಮಗ್ರ ಅಂಶ. ಸಾಂಪ್ರದಾಯಿಕ ಪಂಥದವರು ಸೂಕ್ಷ್ಮ ಆರ್ಥಿಕ ಅಂಶಗಳನ್ನು ಪರಿಗಣಿಸಿ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದ್ರು. ಆದರೆ ಕೇನ್ಸ್ ರವರು ಇಡೀ ಆರ್ಥಿಕ ವ್ಯವಸ್ಥೆಗೆ ಅನ್ವಯವಾಗುವ ಆರ್ಥಿಕ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿರುವುದರಿಂದ ಇದನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ರಾಶಿಗಳ ವಿಧಾನ ಎಂಬುದಾಗಿ ಕೂಡ ನಾವು ಕರಿತಾ ಹೋಗ್ತೀವಿ. ಕೊನೆಯ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಭವಿಷ್ಯದ ಬದಲಾವಣೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಆರ್ಥಿಕ ವ್ಯವಸ್ಥೆಯಲ್ಲಿ ತಾಂತ್ರಿಕ ಜ್ಞಾನ, ಶ್ರಮದಕ್ಷತೆ, ಜನಸಂಖ್ಯೆ, ಉತ್ಪಾದನಾ ವಿಧಾನ, ಸಂಪನ್ಮೂಲಗಳ ಲಭ್ಯತೆ, ಜನರ ಅಭಿರುಚಿ ಇವುಗಳಲ್ಲಿ ದೀರ್ಘಾವಸ್ಥೆಯಲ್ಲಿ ಆಗಬಹುದಾದಂತಹ ಬದಲಾವಣೆಗಳನ್ನ ಇವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಬದಲಾಗಿ ಅಲ್ಪಾವಧಿಯಲ್ಲಾಗುವಂತಹ ಬದಲಾವಣೆಯನ್ನಷ್ಟೇ ಪರಿಗಣನೆಗೆ ತೆಗೆದುಕೊಂಡು ಆರ್ಥಿಕ ಚಟುವಟಿಕೆಗಳಲ್ಲಿ ದೀರ್ಘಾವಧಿಯಲ್ಲಾಗಬಹುದಾದಂತಹ ಬದಲಾವಣೆಗಳನ್ನ ಪರಿಗಣನೆ ತೆಗೆದುಕೊಳ್ಳದೇ ಇರುವುದು ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ. ಹೀಗೆ ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಪರಿಗಣಿಸಿದಂತಹ ಹಲವಾರು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಈ 10 ಲಕ್ಷಣಗಳನ್ನ ಗುರುತಿಸಲಾಗಿದೆ ಅಂತೇಳಿ. ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಅವರು ಮತ್ತು ಪ್ರಬಲವಾಗಿ ಪ್ರತಿಪಾದಿಸಿದಂತ ಅಂಶ ಏನಪ್ಪಾ ಅಂತಂದ್ರೆ ಪರಿಣಾಮಕಾರಿ ಬೇಡಿಕೆ. ಪರಿಣಾಮಕಾರಿ ಬೇಡಿಕೆ ಅತಿ ಹೆಚ್ಚಿನ ಮಹತ್ವ ನೀಡಿದಂತಹ ಒಂದು ಆರ್ಥಿಕ ಪರಿಕಲ್ಪನೆ. ಇವರು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ರಾಷ್ಟ್ರದ ಉದ್ಯೋಗ ಮಟ್ಟವನ್ನ, ಆದಾಯ ಮಟ್ಟವನ್ನ ನಿರ್ಣಯಿಸುವಲ್ಲಿ ಪರಿಣಾಮಕಾರಿ ಬೇಡಿಕೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ. ಇದರಿಂದಾಗಿ ಪರಿಣಾಮಕಾರಿ ಬೇಡಿಕೆಯನ್ನ ಕೇನ್ಸ್ ರವರ ಉದ್ಯೋಗ ಸಿದ್ಧಾಂತದ ಆಧಾರ ಸ್ತಂಭ ಎಂಬುದಾಗಿ ಕರೀತಾ ಹೋಗ್ತೀವಿ. ಎಫೆಕ್ಟಿವ್ ಡಿಮಾಂಡ್ ಅಥವಾ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಏನು ಅನ್ನೋದಾದ್ರೆ ಜನರು ವಾಸ್ತವಿಕವಾಗಿ ಕೊಂಡುಕೊಳ್ಳುವ ಸರಕು ಸೇವೆಗಳ ಪ್ರಮಾಣವನ್ನ ಪರಿಣಾಮಕಾರಿ ಬೇಡಿಕೆ ಅಂದರೆ ಜನರು ಸರಕು ಸೇವೆಗಳನ್ನು ಕೊಳ್ಳಲು ಹೊಂದಿರುವ ಶಕ್ತಿ ಮತ್ತು ಮನಸ್ಸನ್ನ ಪರಿಣಾಮಕಾರಿ ಬೇಡಿಕೆ ಎಂಬುದಾಗಿ ಕೂಡ ಕರೀಬಹುದು. ಅಂದ್ರೆ ಒಂದು ರಾಷ್ಟ್ರದ ಉತ್ಪಾದನೆ ಮತ್ತು ಉದ್ಯೋಗ ಮಟ್ಟಗಳು ಪರಿಣಾಮಕಾರಿ ಬೇಡಿಕೆಯನ್ನ ನಿರ್ಧರಿಸ್ತಾ ಹೋಗುತ್ತೆ. ಅಂದ್ರೆ ಅರ್ಥ, ರಾಷ್ಟ್ರದಲ್ಲಿ ಜನರು ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಹೆಚ್ಚು ಶಕ್ತಿಯನ್ನು ಹೊಂದಿದ್ದಾರೆ ಅಂದ್ರೆ ಆ ರಾಷ್ಟ್ರದಲ್ಲಿ
ಆರ್ಥಿಕ ಚಟುವಟಿಕೆಗಳು ಹೆಚ್ಚಿರುತ್ತೆ, ಹೂಡಿಕೆ ಹೆಚ್ಚಿರುತ್ತೆ, ಉತ್ಪಾದನೆ ಹೆಚ್ಚಿರುತ್ತೆ, ಉದ್ಯೋಗ ಮಟ್ಟವೂ ಕೂಡ ಹೆಚ್ಚಿರುತ್ತೆ, ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗುತ್ತೆ. ಒಂದು ವೇಳೆ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಪ್ರಮಾಣದಲ್ಲಿದೆ ಅಂದ್ರೆ ರಾಷ್ಟ್ರದಲ್ಲಿ ನಿರುದ್ಯೋಗ, ಮುಗ್ಗಟ್ಟು, ಉತ್ಪಾದನೆ ಕುಸಿತ ಇವೇ ಮೊದಲಾದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಕಾರಣದಿಂದಾಗಿ ಪರಿಣಾಮಕಾರಿ ಬೇಡಿಕೆ ಯಾವಾಗಲೂ ಹೆಚ್ಚಿರುವಂತೆ ನೋಡ್ಕೊಳ್ಳೋದ್ರಿಂದ ರಾಷ್ಟ್ರದ ಆರ್ಥಿಕತೆಯಲ್ಲಿ ಉದ್ಯೋಗ, ಉತ್ಪಾದನೆ, ಆದಾಯ ಇವೆಲ್ಲವೂ ಕೂಡ ಹೆಚ್ಚೋದ್ರ ಮೂಲಕ ಜನರ ಜೀವನ ಮಟ್ಟವೂ ಕೂಡ ಉತ್ತಮವಾಗಿರುತ್ತೆ ಎಂಬುದಾಗಿ ಪ್ರತಿಪಾದನೆ ಮಾಡಿದರು. ಈ ಪರಿಣಾಮಕಾರಿ ಬೇಡಿಕೆಯು ಹೇಗೆ ನಿರ್ಧಾರ ಆಗ್ತಾ ಹೋಗುತ್ತೆ ಎಂಬುದಕ್ಕೆ ಕೇನ್ಸ್ ಅವರು 2 ಪ್ರಮುಖ ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಪರಿಣಾಮಕಾರಿ ಬೇಡಿಕೆಯನ್ನ ಗುರುತಿಸುವಂತಹ ಸಂದರ್ಭದಲ್ಲಿ ಪರಿಣಾಮಕಾರಿ ಬೇಡಿಕೆ 2 ಅಂಶಗಳ ಒಂದು ಸಂಯೋಗದಿಂದ ನಿರ್ಧಾರವಾಗುತ್ತೆ ಅಂತ. ಅದೇನಪ್ಪಾ ಅಂತಂದ್ರೆ ಅನುಭೋಗ ಮತ್ತು ಹೂಡಿಕೆ. ಸೊ ಅನುಭೋಗ ಮತ್ತು ಹೂಡಿಕೆಯನ್ನ ಒಟ್ಟುಗೂಡಿಸಿದ್ರೆ ನಿಮಗೆ ಪರಿಣಾಮಕಾರಿ ಬೇಡಿಕೆ ದೊರೆಯುತ್ತೆ ಅಂತ. ಸೊ ಹಾಗಾಗಿ Y = C+I ಅಂತ ಹೇಳ್ತಾರೆ. Y ಅಂತಂದ್ರೆ ರಾಷ್ಟ್ರೀಯ ಆದಾಯ, C ಅಂತಂದ್ರೆ ಅನುಭೋಗ, ಪ್ಲಸ್ I ಅಂತಂದ್ರೆ ಅದು ಹೂಡಿಕೆಯನ್ನ ಹೇಳ್ತಾ ಹೋಗುತ್ತೆ. ಅದರಿಂದ Y = C+I ಅಂತಂದ್ರೆ ರಾಷ್ಟ್ರೀಯ ಆದಾಯ ಅನುಭೋಗ ವೆಚ್ಚ ಮತ್ತು ಹೂಡಿಕೆಯ ಮೊತ್ತ ಅಥವಾ ವೆಚ್ಚ ಎಂಬುದಾಗಿ ಹೇಳ್ತೀವಿ. ಇದರಿಂದಾಗಿ ಪರಿಣಾಮಕಾರಿ ಬೇಡಿಕೆ ಯಾವುದಕ್ಕೆ ಸಮನಾಗಿರುತ್ತೆ ಅಂದ್ರೆ ರಾಷ್ಟ್ರದ ಆದಾಯಕ್ಕೆ ಸಮನಾಗಿರುತ್ತೆ ಅಂತ. ಸೊ ರಾಷ್ಟ್ರದ ಆದಾಯ ಹೆಚ್ಚಿದ್ರೆ ಪರಿಣಾಮಕಾರಿ ಬೇಡಿಕೆಯೂ ಹೆಚ್ಚಿರುತ್ತೆ. ಯಾವಾಗ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಆಗ ಅನುಭೋಗ ವೆಚ್ಚವೂ ಹೆಚ್ಚುತ್ತೆ, ಹೂಡಿಕೆಯ ವೆಚ್ಚವೂ ಕೂಡ ಹೆಚ್ಚುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಿದಂತೆ ಅನುಭೋಗ ಪ್ರಮಾಣವು ಹೆಚ್ಚುತ್ತೆ, ಹೊಸ ಹೊಸ ಬಂಡವಾಳ ಆಸ್ತಿಗಳ ಹೂಡಿಕೆಯ ಮೇಲೂ ಕೂಡ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಕಾರಣದಿಂದಾಗಿ ಪರಿಣಾಮಕಾರಿ ಬೇಡಿಕೆಯು ಯಾವಾಗಲೂ ಕೂಡ ರಾಷ್ಟ್ರೀಯ ಆದಾಯಕ್ಕೆ ಸಮನಾಗಿರುತ್ತೆ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಈ ಪರಿಣಾಮಕಾರಿ ಬೇಡಿಕೆ ರಾಷ್ಟ್ರದ ಉತ್ಪಾದನಾ ಚಟುವಟಿಕೆಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಅಂದ್ರೆ ಅನುಭೋಗಿ ಮತ್ತು ಬಂಡವಾಳ ಸರಕುಗಳು ಉತ್ಪಾದನೆಯ ಮೂಲಕ ಪರಿಣಾಮಕಾರಿ ಬೇಡಿಕೆಗೆ ಉತ್ತೇಜಕವಾಗಿರುತ್ತೆ ಅಂತ. ಸೊ ಯಾವಾಗ ಅನುಭೋಗಿ ಸರಕುಗಳು ಹೆಚ್ಚುತ್ತೆ, ಬಂಡವಾಳ ಸರಕುಗಳು ಹೆಚ್ಚುತ್ತಾ ಹೋಗುತ್ತೆ, ಆಗ ರಾಷ್ಟ್ರದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚುತ್ತೆ, ಉದ್ಯೋಗ ಅವಕಾಶಗಳು ಹೆಚ್ಚಿದ್ರೆ ಆದಾಯ ಹೆಚ್ಚುತ್ತೆ, ಆದಾಯ ಹೆಚ್ಚಿದ್ರೆ ಮತ್ತೆ ವಸ್ತುಗಳಿಗೆ ಬೇಡಿಕೆ ಹೆಚ್ಚಳದ ಮೂಲಕ ಪರಿಣಾಮಕಾರಿ ಬೇಡಿಕೆಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ರಾಷ್ಟ್ರದ ಪ್ರಗತಿಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಈ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಪರಿಣಾಮಕಾರಿ ಬೇಡಿಕೆ ಅನುಭೋಗ ವೆಚ್ಚ ಮತ್ತು ಒಟ್ಟು ಹೂಡಿಕೆಯ ಜೊತೆಗೆ ಸರ್ಕಾರ ಹಸ್ತಕ್ಷೇಪ ಮಾಡಬೇಕಾಗಿರೋದ್ರಿಂದ ಸರ್ಕಾರದ ವೆಚ್ಚವೂ ಸೇರಿಬಿಟ್ರೆ ರಾಷ್ಟ್ರದಲ್ಲಿ ಉತ್ಪಾದನಾ ಚಟುವಟಿಕೆಗಳು ಇನ್ನೂ ಹೆಚ್ಚೋದ್ರ ಮೂಲಕ ಅಭಿವೃದ್ಧಿ ಸಾಧನೆ ಆಗ್ತಾ ಹೋಗುತ್ತೆ ಅಂತ. ಸೊ ಈ ಕಾರಣದಿಂದಾಗಿ ಪರಿಣಾಮಕಾರಿ ಬೇಡಿಕೆ 3 ಅಂಶಗಳ ಪ್ರಭಾವಕ್ಕೊಳಗಾಗಿರುತ್ತೆ ಅಂತ. ಮೊದಲನೇದು ಅನುಭೋಗ ವೆಚ್ಚ, ಎರಡನೇದು ಹೂಡಿಕೆ ವೆಚ್ಚ, ಮೂರನೇದು ಸರ್ಕಾರ ವೆಚ್ಚ ಅಂತ. ಸೊ ಯಾವಾಗ ಈ 3 ವೆಚ್ಚಗಳು ಇರುತ್ತೆ ಆಗ ಪರಿಣಾಮಕಾರಿ ಬೇಡಿಕೆ ಇನ್ನೂ ವೇಗವಾಗಿ ಹೆಚ್ಚುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಇದನ್ನು ಸಂಕ್ಷಿಪ್ತವಾಗಿ ED ಎಫೆಕ್ಟಿವ್ ಡಿಮಾಂಡ್ ಪರಿಣಾಮಕಾರಿ ಬೇಡಿಕೆ = C ಅನುಭೋಗ ವೆಚ್ಚ ಪ್ಲಸ್ I ಹೂಡಿಕೆ ವೆಚ್ಚ ಪ್ಲಸ್ G ಸರ್ಕಾರ ವೆಚ್ಚ ಅಥವಾ ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಈ ಕಾರಣದಿಂದಾಗಿ ED = C+I+G ಎಂಬುದಾಗಿ ಕರಿತೀವಿ. ಅಂದ್ರೆ ಇಲ್ಲಿ ED ಅಂದ್ರೆ ಎಫೆಕ್ಟಿವ್ ಡಿಮಾಂಡ್ ಪರಿಣಾಮಕಾರಿ ಬೇಡಿಕೆ, C ಅಂದ್ರೆ ಅನುಭೋಗ ವೆಚ್ಚ, I ಅಂದ್ರೆ ಹೂಡಿಕೆ ವೆಚ್ಚ, G ಅಂದ್ರೆ ಸರ್ಕಾರದ ವೆಚ್ಚವನ್ನ ನಾವು ಕಾಣಬಹುದಾಗಿದೆ. ಈ 3 ವೆಚ್ಚಗಳ ಮೂಲಕ ಒಂದು ರಾಷ್ಟ್ರದ ಆರ್ಥಿಕತೆಯ ಒಟ್ಟು ಉತ್ಪನ್ನ, ಒಟ್ಟು ಆದಾಯ, ಒಟ್ಟು ರಾಷ್ಟ್ರೀಯ ವೆಚ್ಚ, ಅನುಭೋಗ ಮತ್ತು ಬಂಡವಾಳ ಸರಕುಗಳ ಮೇಲಿನ ವೆಚ್ಚದಿಂದ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸ್ತಾ ಹೋಗ್ತೀವಿ. ಈ ಪರಿಣಾಮಕಾರಿ ಬೇಡಿಕೆಯನ್ನ ಒಟ್ಟಾರೆಯಾಗಿ ನಾವು 2 ಅಂಶಗಳ ಮೂಲಕ ಗುರುತಿಸ್ತಾ ಹೋಗ್ತೀವಿ. ಹಾಗಾದ್ರೆ ಆ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಂತ 2 ಅಂಶಗಳು ಯಾವುದು ಅನ್ನೋದಾದ್ರೆ ಒಂದು ಸಮಗ್ರ ಬೇಡಿಕೆಯ ಕ್ರಿಯೆ, ಇನ್ನೊಂದು ಸಮಗ್ರ ನೀಡಿಕೆಯ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಂತೇಳಿ, ಇನ್ನೊಂದು ಅಗ್ರಿಗೇಟ್
ಸಪ್ಲೈ ಫಂಕ್ಷನ್ ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಸಮಗ್ರ ಬೇಡಿಕೆ ಕ್ರಿಯೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಸಮಗ್ರ ಬೇಡಿಕೆ ಒಂದು ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳಿಗಿರುವ ಬೇಡಿಕೆಯನ್ನ ಸೂಚಿಸೋದ್ರ ಜೊತೆಗೆ ಸರಕು ಮತ್ತು ಸೇವೆಗಳಿಂದ ಬರಬಹುದಾದಂತ ಆದಾಯವನ್ನ ತೋರಿಸುತ್ತೆ ಅಂತೇಳಿ. ಅಂದ್ರೆ ಸಮಗ್ರ ಬೇಡಿಕೆ ಸರಕು ಸೇವೆಗಳಿಗೆ ಎಷ್ಟು ಬೇಡಿಕೆ ಇದೆ ಒಂದು ಆರ್ಥಿಕತೆಯಲ್ಲಿ ಅಂತ ಹೇಳೋದ್ರ ಜೊತೆಗೆ ಆ ಸರಕು ಸೇವೆಗಳನ್ನ ಮಾರಾಟ ಮಾಡೋದ್ರಿಂದ ಎಷ್ಟು ಆದಾಯ ಬರುತ್ತೆ ಎಂಬುದನ್ನು ಕೂಡ ಇದು ನಿರೀಕ್ಷಿಸಿ ಮಾಡೋದನ್ನ ತೋರಿಸ್ತಾ ಹೋಗುತ್ತೆ. ಅದರಿಂದಾಗಿ ಸರಕು ಸೇವೆಗಳಿಂದ ಬರಬಹುದಾದ ಆದಾಯ ತೋರಿಸುತ್ತೆ ಎಂಬುದಾಗಿ ಹೇಳಿರುವುದು. ಇನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಆರ್ಥಿಕತೆಯಲ್ಲಿರ್ತಕ್ಕಂಥ ಉದ್ಯಮಗಳು ವಿವಿಧ ಉದ್ಯೋಗ ಹಂತಗಳಲ್ಲಿ ಉತ್ಪಾದಿಸಿದ ಉತ್ಪನ್ನವನ್ನ ಮಾರಾಟ ಮಾಡುವುದರಿಂದ ಬರಬಹುದೆಂದು ನಿರೀಕ್ಷಿಸಿದ ಹಣದ ಮೊತ್ತ ಅಥವಾ ಆ ಮೊತ್ತದ ಅನುಸೂಚಿ ಅಥವಾ ಪಟ್ಟಿಯಾಗಿರುತ್ತೆ ಎಂಬುದಾಗಿ ಹೇಳಬಹುದಾಗಿದೆ. ಅಂದ್ರೆ ಒಂದು ಆರ್ಥಿಕತೆಯಲ್ಲಿ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಉತ್ಪಾದಿಸಿದ ಉತ್ಪನ್ನವನ್ನ ಮಾರಾಟ ಮಾಡೋದ್ರಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ನಿರೀಕ್ಷಿಸುವಂತಹ ಪ್ರಮಾಣವನ್ನು ಸೂಚಿಸುವ ಒಂದು ಪಟ್ಟಿ ಆಗಿರುತ್ತೆ ಅಂತ. ಅಂದ್ರೆ ಜನರು ಏನು ಅಥವಾ ಉದ್ಯಮಿಗಳು ವಸ್ತುಗಳನ್ನು ಉತ್ಪಾದಿಸ್ತಾರೆ, ಆ ಉತ್ಪಾದನೆ ಮಾಡುವುದರಿಂದ ಹೆಚ್ಚು ಆದಾಯ ಬರಬಹುದು ಅಂತೇಳಿ ನಿರೀಕ್ಷಿಸಿದ್ರೆ ಇದರಿಂದಾಗಿ ರಾಷ್ಟ್ರದ ಉದ್ಯೋಗ ಮಟ್ಟ ಹೆಚ್ಚಾಗುತ್ತೆ, ಹೆಚ್ಚು ಹೆಚ್ಚು ಬಂಡವಾಳ ಹೂಡಿಕೆ ಆಗುತ್ತೆ, ಉದ್ಯೋಗ ಅವಕಾಶಗಳು ವಿಸ್ತರಣೆ ಆಗ್ತಾ ಹೋಗುತ್ತೆ, ಜೊತೆಗೆ ರಾಷ್ಟ್ರದ ಪ್ರಗತಿಯು ಕೂಡ ಆಗ್ತಾ ಹೋಗುತ್ತೆ. ಬದಲಾಗಿ ಒಂದು ವೇಳೆ ಹೆಚ್ಚು ಆದಾಯ ಬರಲ್ಲ ಅನ್ನೋದಾದ್ರೆ ಹೂಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹೂಡಿಕೆ ಕಡಿಮೆ ಆಗ್ತಾ ಹೋದ್ರೆ ಉದ್ಯೋಗಾವಕಾಶ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಮುಗ್ಗಟ್ಟು ಸಂಭವಿಸ್ತಾ ಹೋಗುತ್ತೆ. ಸೊ ಈ ಕಾರಣದಿಂದಾಗಿ ಒಂದು ರಾಷ್ಟ್ರದ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸಮಗ್ರ ಬೇಡಿಕೆಗೆ ವಿಶೇಷವಾದಂತಹ ಸ್ಥಾನ ಇದೆ. ಅಂದ್ರೆ ಉದ್ಯಮಿಗಳು ಹೆಚ್ಚು ಆದಾಯ ಬರುತ್ತೆ ಅಂತ ನಿರೀಕ್ಷಿಸಿದ್ರೆ ಉತ್ಪಾದಕ ಚಟುವಟಿಕೆಗಳು, ಹೂಡಿಕೆ, ಉತ್ಪಾದನೆ, ಉದ್ಯೋಗ ಅವಕಾಶಗಳ ವಿಸ್ತರಣೆ ಮೂಲಕ ಆದಾಯವು ಹೆಚ್ಚಿ ಪುನಃ ಆರ್ಥಿಕ ಅಭಿವೃದ್ಧಿಗೆ ಸಾಧನೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳಬಹುದು. ಈ ಒಂದು ಸಮಗ್ರ ಬೇಡಿಕೆ ಕ್ರಿಯೆ ಹೇಗೆ ನಡೆಯುತ್ತೆ ಅಥವಾ ಬರಬಹುದು ನಿರೀಕ್ಷಿಸುವ ಆದಾಯ ಹೇಗಿದ್ರೆ ಯಾವ ರೀತಿಯ ಪ್ರಭಾವ ಆಗತ್ತೆ ಎಂಬುದನ್ನ ಒಂದು ಪಟ್ಟಿಯ ಮೂಲಕ ನಾವು ತೋರಿಸಬಹುದಾಗಿದೆ. ಸೊ ಆದಾಯ ಮತ್ತು ಉದ್ಯೋಗ ಯಾವ ರೀತಿ ಹೆಚ್ಚಾಗತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ವೇಳೆ ಉದ್ಯೋಗ ಪ್ರಮಾಣವನ್ನ ಈ ರೀತಿ ಹೆಚ್ಚಿಸ್ತಾ ಹೋದ್ರೆ ಅಂದ್ರೆ 100, 200, 300, 400, 500, 600 ಈ ರೀತಿ ಘಟಕಗಳಷ್ಟು ಹೆಚ್ಚಾಗಿಸ್ತಾ ಹೋದ್ರೆ ನಿರೀಕ್ಷಿಸುವಂತ ಆದಾಯ ಅಥವಾ ಸಮಗ್ರ ಬೇಡಿಕೆ 1800, 2500, 3100, 3500, 3800, 3900 ಈ ರೀತಿ ಹೆಚ್ಚಾಗ್ತಾ ಹೋದ್ರೆ ರಾಷ್ಟ್ರದಲ್ಲಿ ಉದ್ಯೋಗ ಮತ್ತು ಆದಾಯ ಪ್ರಮಾಣಗಳೆರಡೂ ಹೆಚ್ಚೋದ್ರ ಮೂಲಕ ವಸ್ತುಗಳಿಗೆ ಬೇಡಿಕೆ ಹೆಚ್ಚೋದ್ರ ಮೂಲಕ ಹೆಚ್ಚು ಹೆಚ್ಚು ಆದಾಯ ಬರುತ್ತೆ ಅಂತ ನಿರೀಕ್ಷಿಸುವುದರಿಂದ ಆರ್ಥಿಕ ಚಟುವಟಿಕೆಗಳು ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗುತ್ತೆ ಅಂತೇಳಿ. ಸೊ ಇದನ್ನ ನಾವು ಒಂದು ರೇಖಾಚಿತ್ರದ ಮೂಲಕ ತೋರಿಸಬಹುದಾಗಿದೆ. ಓವೈ ಅಕ್ಷದಲ್ಲಿ ನಿರೀಕ್ಷಿಸುವ ಆದಾಯವನ್ನ ಅಥವಾ ಸಮಗ್ರ ಬೇಡಿಕೆಯನ್ನ, ಎಕ್ಸ್ ಅಕ್ಷದಲ್ಲಿ ಉದ್ಯೋಗ ಪ್ರಮಾಣವನ್ನು ತೋರಿಸಲಾಗಿದೆ. ಈ ಎಡಿ ರೇಖೆ ಸಮಗ್ರ ಬೇಡಿಕೆ ರೇಖೆನ ಅಗ್ರಿಗೇಟ್ ಡಿಮಾಂಡ್ ರೇಖೆಯಾಗಿ ಇರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಉದ್ಯೋಗದ ಪ್ರಮಾಣ 100, 200, 300, 400, 500, 600 ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋದಂತೆ ಆದಾಯದ ಪ್ರಮಾಣ ನಿರಂತರವಾಗಿ ಹೆಚ್ಚುತ್ತಾ ಇರೋದನ್ನ ಈ ಎಡಿ ರೇಖೆ ಬಲಮುಖವಾಗಿ ಮೇಲ್ಭಾಗಕ್ಕೆ ಚಲಿಸ್ತಾ ಇರೋದನ್ನು ತೋರಿಸ್ತಾ ಹೋಗುತ್ತೆ. ಹೀಗಾಗಿ ಈ ನಿರೀಕ್ಷಿಸುವ ಆದಾಯ ಹೆಚ್ಚಾಗ್ತಾ ಹೋದಂತೆ ಉದ್ಯೋಗದ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ಆದಾಯದ ಪ್ರಮಾಣ ಹೆಚ್ಚಾಗ್ತಾ ಹೋಗಿ ರಾಷ್ಟ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಪ್ರಬಲವಾಗೋದಕ್ಕೆ, ಆ ಮೂಲಕ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಹೋಗುತ್ತೆ ಅಂತೇಳಿ. ಅದೇ ರೀತಿ ಒಂದು ಆರ್ಥಿಕತೆಯಲ್ಲಿ ಪರಿಣಾಮಕಾರಿ ಬೇಡಿಕೆಯನ್ನ ನಿರ್ಧರಿಸುವಲ್ಲಿ ಸಮಗ್ರ ಬೇಡಿಕೆಯಷ್ಟೇ ಪ್ರಮುಖವಾದಂತಹ ಒಂದು ಆರ್ಥಿಕ ಅಂಶ ಅಂತಂದ್ರೆ ಸಮಗ್ರ ನೀಡಿಕೆಯ ಕ್ರಿಯೆ ಅಥವಾ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಎಂಬುದಾಗಿ ಹೇಳ್ತೀವಿ. ಈ ಸಮಗ್ರ ನೀಡಿಕೆಯ ಕ್ರಿಯೆಯು ಸರಕು ಸೇವೆಗಳ ಒಟ್ಟು ಉತ್ಪಾದನೆಗೆ ತಗಲಿದ ವೆಚ್ಚವನ್ನ ತೋರಿಸುತ್ತೆ. ಅಂದ್ರೆ ಉದ್ಯಮಿಗಳು ಆರ್ಥಿಕ ವ್ಯವಸ್ಥೆಯಲ್ಲಿನ ವಿವಿಧ ಉದ್ಯೋಗ ಹಂತಗಳಲ್ಲಿ ಉತ್ಪಾದಿಸಿದ ಉತ್ಪನ್ನವನ್ನ ಮಾರಾಟ ಮಾಡುವುದರಿಂದ
ಪಡೆಯಲೇಬೇಕಾದ ಹಣದ ಮೊತ್ತವನ್ನ ಅಥವಾ ಹಣದ ಮೊತ್ತದ ಪಟ್ಟಿ ಅಥವಾ ಅನುಸೂಚಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಸಮಗ್ರ ನೀಡಿಕೆ ಎಂಬುದಾಗಿ ಕರಿತೀವಿ. ಅಂದ್ರೆ ಇದು ಸರಕು ಮತ್ತು ಸೇವೆಗಳಿಗೆ ತಗುಲುವ ವೆಚ್ಚವನ್ನ ತೋರಿಸುತ್ತೆ. ಅಂದ್ರೆ ಉತ್ಪಾದನೆಗೆ ತಗುಲುವಂತ ವೆಚ್ಚವನ್ನ ಹೇಳ್ತಾ ಹೋಗುತ್ತೆ. ಏನು ವೆಚ್ಚವನ್ನ ಮಾಡಿರ್ತಾರೆ ಆ ವೆಚ್ಚವಷ್ಟಾದರೂ ಕೂಡ ಹಣ ವಾಪಸ್ ಬರಬೇಕಾಗತ್ತೆ ಅನ್ನೋದು ಪ್ರತಿಯೊಬ್ಬರ ನಿರೀಕ್ಷೆ ಆಗಿರುತ್ತೆ. ಸೊ ಹಾಗಾಗಿ ಸಮಗ್ರ ನೀಡಿಕೆ ಏನನ್ನ ಹೇಳುತ್ತಪ್ಪ ಅಂದ್ರೆ ಒಂದು ಆರ್ಥಿಕತೆಯಲ್ಲಿ ಉದ್ಯಮಗಳು ಉತ್ಪಾದನೆ ಮಾಡೋದ್ರಿಂದ ಎಷ್ಟನ್ನ ಪಡಿಬೇಕಾಗುತ್ತೆ ಎಂಬುದನ್ನ ತೋರಿಸೋದೇ ಸಮಗ್ರ ನೀಡಿಕೆ ಕ್ರಿಯೆ. ಸಾಮಾನ್ಯ ಉದ್ಯಮಿಗಳು ಬಂಡವಾಳ ಹೂಡುವಂತಹ ಸಂದರ್ಭದಲ್ಲಿ ಅವರ ನಿರೀಕ್ಷೆ ಏನಿರುತ್ತಪ್ಪ ಅಂದ್ರೆ ಲಾಭ ಗಳಿಕೆ ಆಗಿರುತ್ತೆ. ಒಂದು ವೇಳೆ ಈ ವೆಚ್ಚದ ಪ್ರಮಾಣ ಕಡಿಮೆ ಆಗ್ತಾ ಹೋದ್ರೆ ಬರುವಂತಹ ಆದಾಯದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ವೇಳೆ ವೆಚ್ಚ ಹೆಚ್ಚಾಗ್ತಾ ಹೋದ್ರೆ ಬರುವಂತಹ ಲಾಭದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಏನು ವೆಚ್ಚವನ್ನ ಮಾಡಿರ್ತಾರೆ ಆ ವೆಚ್ಚವಾದ್ರೂ ವಾಪಸ್ ಬರಬೇಕು ಅನ್ನೋದು, ಆ ಕನಿಷ್ಠ ಮಟ್ಟದ ಆದಾಯವನ್ನಾದ್ರೂ ಪಡಿಬೇಕು ಅನ್ನೋದು ಈ ಉದ್ಯಮಶಾಹಿಗಳ ಒಂದು ಗುರಿಯಾಗಿರುತ್ತೆ ಅಂತ. ಸಾಮಾನ್ಯವಾಗಿ ಉತ್ಪಾದನಾಂಗಗಳನ್ನ ಎಲ್ಲಿವರೆಗೆ ನೇಮಕ ಮಾಡ್ಕೊಳ್ತಾ ಹೋಗ್ತಾರೆ ಉತ್ಪಾದನೆಯಲ್ಲಿ ಅಂತಂದ್ರೆ ಏನು ಉತ್ಪಾದನಾಂಗಗಳಿಗೆ ಪ್ರತಿಫಲವನ್ನ ಕೊಡ್ತಾರೆ ಆ ಪ್ರತಿಫಲವಷ್ಟಾದರೂ ಕೂಡ ಆದಾಯ ಅವರಿಗೆ ಬರಬೇಕಾಗತ್ತೆ ಅಂತೇಳಿ. ಅಂದ್ರೆ ಉತ್ಪಾದನಾಂಗಗಳ ಮೇಲೆ ಏನು ವೆಚ್ಚವನ್ನ ಮಾಡಲಾಗುತ್ತೆ ಆ ವೆಚ್ಚಕ್ಕಿಂತ ಉತ್ಪಾದನಾಂಗಗಳಿಂದ ಬರುವಂತ ಆದಾಯ ಹೆಚ್ಚಿದ್ರೆ ಆಗ ಹೆಚ್ಚು ಹೆಚ್ಚು ಉತ್ಪಾದನಾಂಗಗಳನ್ನ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡು ಆ ಮೂಲಕ ಲಾಭವನ್ನು ಗಳಿಸ್ತಾ ಹೋಗ್ತಾನೆ. ಒಂದು ವೇಳೆ ಉತ್ಪಾದನಾಂಗಗಳಿಗೆ ಕೈಗೊಳ್ಳುವಂತಹ ವೆಚ್ಚ ಏನಿದೆ ಆ ವೆಚ್ಚ ಬರುವಂತಹ ಆದಾಯಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ಉತ್ಪಾದಕನಿಗೆ ನಷ್ಟ ಆಗೋದ್ರಿಂದ ಉದ್ಯಮ ಸಂಸ್ಥೆಯಲ್ಲಿ ಉತ್ಪಾದನಾಂಗಗಳನ್ನ ನೇಮಕ ಮಾಡ್ಕೊಳಕ್ ಹೋಗಲ್ಲ. ಸೊ ನೇಮಕ ಮಾಡ್ಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ, ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ, ಆರ್ಥಿಕತೆ ಮುಗ್ಗಟ್ಟಿನ ಕಡೆ ಚಲಿಸ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಉದ್ಯಮಿಯೂ ಕೂಡ ಉತ್ಪಾದನಾಂಗಗಳನ್ನ ಉದ್ಯಮದಲ್ಲಿ ನೇಮಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಉತ್ಪಾದನಾಂಗಗಳ ಮೇಲೆ ಕೈಗೊಳ್ಳುವಂತಹ ವೆಚ್ಚಕ್ಕೆ ಸಮನಾಗಿ ಆದ್ರೂ ಕೂಡ ಆದಾಯ ಬರಬೇಕು ಅಂತೇಳಿ ನಿರೀಕ್ಷಿಸ್ತಾನೆ. ಬದಲಾಗಿ ವೆಚ್ಚಕ್ಕಿಂತ ಆದಾಯ ಜಾಸ್ತಿ ಆದ್ರೆ ಹೆಚ್ಚು ಹೆಚ್ಚು ಉತ್ಪಾದನಾಂಗಗಳನ್ನು ನೇಮಿಸಿ ಉತ್ಪಾದನಾ ಚಟುವಟಿಕೆಯನ್ನು ವಿಸ್ತರಿಸ್ತಾನೆ. ಒಂದು ವೇಳೆ ಉತ್ಪಾದನಾ ವೆಚ್ಚಕ್ಕಿಂತ ಉತ್ಪಾದನಾಂಗಗಳಿಂದ ಬರುವಂತ ಪ್ರತಿಫಲ ಕಡಿಮೆ ಆದ್ರೆ ಉತ್ಪಾದನಾಂಗಗಳ ನೇಮಕವನ್ನ ನಿಲ್ಲಿಸ್ತಾನೆ, ಉದ್ಯೋಗಾವಕಾಶಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ. ಆಗ ಆರ್ಥಿಕತೆ ಕುಸಿತವನ್ನ ಅನುಭವಿಸ್ತಾ ಹೋಗ್ಬೇಕಾಗತ್ತೆ ಅಂತೇಳಿ. ಸೊ ಸಮಗ್ರ ನೀಡಿಕೆ ಕ್ರಿಯೆಯನ್ನ ನಾವು ಒಂದು ಪಟ್ಟಿಯ ಮೂಲಕ ವಿವರಿಸಬಹುದು. ಸೊ ಈ ಪಟ್ಟಿಯಲ್ಲಿ ಮೊದಲನೆಯ ಒಂದು ಕಾಲಂ ಉದ್ಯೋಗ ಪ್ರಮಾಣವನ್ನ, ಎರಡನೇದು ಪಡೆಯಲೇಬೇಕಾದ ಆದಾಯ ಅಥವಾ ಸಮಗ್ರ ನೀಡಿಕೆಯನ್ನು ಹೇಳ್ತಾ ಇದೆ. 100 ಜನರಿಗೆ ಉದ್ಯೋಗಾವಕಾಶ ಕೊಟ್ರೆ ಆನಂತರ 200, 300, 400, 500, 600 ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡ್ತಾ ಹೋದಂತೆ ಉದ್ಯಮ ಸಂಸ್ಥೆ ಪಡೆಯಲೇಬೇಕಾಗಿರುವಂತಹ ಆದಾಯದ ಪ್ರಮಾಣವನ್ನ ಇಲ್ಲಿ ತೋರಿಸಲಾಗಿದೆ. 100 ಜನರಿಗೆ ಉದ್ಯೋಗಾವಕಾಶ ಒದಗಿಸಿಕೊಟ್ರೆ 1000 ರೂಪಾಯಿ, 200 ಜನರಿಗೆ ಉದ್ಯೋಗಾವಕಾಶ ಒದಗಿಸಿಕೊಟ್ಟಾಗ 1500, 300 ಜನರಿಗೆ ಒದಗಿಸಿಕೊಟ್ಟಾಗ 2300, 400 ಜನರಿಗೆ ಒದಗಿಸಿಕೊಟ್ಟಾಗ 3500, 500 ಜನರಿಗೆ ಒದಗಿಸಿಕೊಟ್ಟಾಗ 4500, 600 ಜನರಿಗೆ ಉದ್ಯೋಗಾವಕಾಶ ಒದಗಿಸಿಕೊಟ್ಟಾಗ 5600 ರೂಪಾಯಿಗಳನ್ನಾದ್ರೂ ಕೂಡ ಆ ವ್ಯಕ್ತಿ ಪಡಿಲೇಬೇಕಾಗತ್ತೆ. ಇದು ಉತ್ಪಾದನಾಂಗಗಳ ಮೇಲೆ ಮಾಡಿರುವಂತಹ ವೆಚ್ಚವನ್ನ ತೋರಿಸ್ತಾ ಹೋಗುತ್ತೆ. ಸೊ ಪಟ್ಟಿಯಲ್ಲಿರ್ತಕ್ಕಂತಹ ಅಂಕಿಅಂಶಗಳನ್ನ ನಾವು ಒಂದು ರೇಖಾಚಿತ್ರದ ಮೂಲಕ ತೋರಿಸಬಹುದು. OY ಅಕ್ಷದಲ್ಲಿ ಪಡೆಯಲೇಬೇಕಾದಂತಹ ಒಂದು ವೆಚ್ಚವನ್ನ ತೋರಿಸ್ತಾ ಇದೆ. OX ಅಕ್ಷದಲ್ಲಿ ಉದ್ಯೋಗ ಪ್ರಮಾಣವನ್ನ ತೋರಿಸಲಾಗಿದೆ. ಸೊ ಇಲ್ಲಿ ಉದ್ಯೋಗದ ಪ್ರಮಾಣ 100, 200, 300, 400, 500, 600 ರೂಪಾಯಿಗಳಾಗ್ತಾ ಹೋದಂತೆ ಇಲ್ಲಿ ವೆಚ್ಚದ ಪ್ರಮಾಣ ಹೆಚ್ಚುತ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ವೆಚ್ಚ 1000, 1500, 2300, 3500, 4500 ಹಾಗೆ 5600 ರೂಪಾಯಿಗಳಿಗೆ ಹೆಚ್ಚಿದೆ. ಹಾಗಾಗಿ ಈ AS ಅಗ್ರಿಗೇಟ್ ಸಪ್ಲೈ ಅಥವಾ ಸಮಗ್ರ ನೀಡಿಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಹೇಗೆ ಆರ್ಥಿಕತೆ ಸಮತೋಲನವನ್ನ ಸಾಧಿಸಬೇಕಾಗತ್ತೆ ಅನ್ನೋದನ್ನ
ಕೇನ್ಸ್ ರವರು ಸಮತೋಲನ ಮಟ್ಟದ ಉದ್ಯೋಗ ಹೇಗೆ ನಿರ್ಧಾರ ಆಗುತ್ತೆ ಎಂಬುದನ್ನು ವಿವರಿಸುವುದರ ಮೂಲಕ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅಂದ್ರೆ ಸಮಗ್ರ ಬೇಡಿಕೆ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಉತ್ಪಾದಿಸಿದ ಉತ್ಪನ್ನವನ್ನ ಮಾರಾಟ ಮಾಡೋದ್ರಿಂದ ಬರಬಹುದೆಂದು ನಿರೀಕ್ಷಿಸಿದ ಆದಾಯವನ್ನು ತೋರಿಸಿದ್ರೆ, ಸಮಗ್ರ ನೀಡಿಕೆ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಉತ್ಪಾದಿಸಿದ ಉತ್ಪನ್ನವನ್ನ ಮಾರಾಟ ಮಾಡುವುದರಿಂದ ಪಡೆಯಲೇಬೇಕಾಗಿರ್ತಕ್ಕಂತಹ ವೆಚ್ಚವನ್ನ ತೋರಿಸ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಇವೆರಡೂ ಸಮತೋಲನದ ಇಲ್ಲದೆ ಇದ್ರೆ ಹಲವು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಎಂಬುದನ್ನ ಈ ರೇಖಾಚಿತ್ರದ ಮೂಲಕ ಕೇನ್ಸ್ ರವರು ವಿವರಿಸ್ತಾ ಹೋಗಿದ್ದಾರೆ. ಸೊ ಈಗಾಗಲೇ OY ಅಕ್ಷದಲ್ಲಿ ಆದಾಯದ ಪ್ರಮಾಣವನ್ನ ತೋರಿಸಿದ್ವಿ, OX ಅಕ್ಷದಲ್ಲಿ ಉದ್ಯೋಗದ ಪ್ರಮಾಣವನ್ನ ತೋರಿಸಲಾಗಿದೆ. AS ರೇಖೆ ಅಗ್ರಿಗೇಟ್ ಸಪ್ಲೈ ಅಥವಾ ಸಮಗ್ರ ನೀಡಿಕೆಯನ್ನ, AD ರೇಖೆ ಅಗ್ರಿಗೇಟ್ ಡಿಮಾಂಡ್ ಸಮಗ್ರ ಬೇಡಿಕೆಯ ರೇಖೆಯಾಗಿದೆ. ಸೊ ಉದ್ಯೋಗದ ಪ್ರಮಾಣ ಇಲ್ಲಿ 100ರಷ್ಟು ಇದ್ದಂತಹ ಸಂದರ್ಭದಲ್ಲಿ ಸಮಗ್ರ ಬೇಡಿಕೆಯ ರೇಖೆ ಸಮಗ್ರ ನೀಡಿಕೆ ರೇಖೆಗಿಂತ ಮೇಲ್ಭಾಗದಲ್ಲಿದೆ. ಅಂದ್ರೆ ಬರಬಹುದೆಂದು ನಿರೀಕ್ಷಿಸುವಂತ ಆದಾಯ ಜಾಸ್ತಿ ಇದೆ, ಪಡೆಯಲೇಬೇಕಾದಂತ ಆದಾಯ ಕಡಿಮೆ ಇರೋದ್ರಿಂದ ಇಲ್ಲಿ ಲಾಭ ಆಗ್ತಾ ಇದೆ. ಒಂದು ವೇಳೆ ಉತ್ಪಾದನೆಯ ಪ್ರಮಾಣ OQ2ನಷ್ಟಿದ್ರೆ ಅಂತಹ ಸಂದರ್ಭದಲ್ಲಿ ಬರಬಹುದೆಂದು ನಿರೀಕ್ಷಿಸಿದ ಆದಾಯ M1 ಆಗಿದೆ, ಪಡೆಯಲೇಬೇಕಾದಂತ ಆದಾಯ N1 ಆಗಿರೋದ್ರಿಂದ M1 N1ನಷ್ಟು ಲಾಭ ಉಂಟಾಗುತ್ತೆ. ಒಂದು ವೇಳೆ ಉತ್ಪಾದನೆಯ ಪ್ರಮಾಣ OQ ಆಗಿದ್ರೆ ಅಥವಾ ಉದ್ಯೋಗದ ಪ್ರಮಾಣ 400 ಘಟಕಗಳಷ್ಟಿದ್ರೆ ಇಂತಹ ಸಂದರ್ಭದಲ್ಲಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ನೀಡಿಕೆಗಳೆರಡೂ ಕೂಡ 3500 ರೂಪಾಯಿಗಳಾಗಿರುವುದರಿಂದ ಇಲ್ಲಿ ಇವೆರಡೂ ಕೂಡ ಸಮತೋಲನದಲ್ಲಿದೆ. ಈ ಸಮತೋಲನದಲ್ಲಿರುವಂತಹ ಈ ಬಿಂದುವನ್ನ ನಾವು ಸಮತೋಲನ ಮಟ್ಟದ ಉದ್ಯೋಗ ಎಂಬುದಾಗಿ ಕರಿತೀವಿ. ಯಾಕಪ್ಪ ಅಂತಂದ್ರೆ ಉದ್ಯೋಗದ ಪ್ರಮಾಣ OQ ಆಗಿರ್ಬೇಕಾದ್ರೆ ಆ OQ ಪ್ರಮಾಣದ ಉದ್ಯೋಗದಿಂದ ಬರಬಹುದೆಂದು ನಿರೀಕ್ಷಿಸಿದ ಆದಾಯ, ಪಡೆಯಲೇಬೇಕಾದ ಆದಾಯ ಎರಡೂ ಸಮನಾಗಿರೋದ್ರಿಂದ ಇದನ್ನು ನಾವು ಸಮತೋಲನ ಮಟ್ಟದ ಉದ್ಯೋಗದ ಅಂತೇಳಿ ಕರಿತಾ ಹೋಗ್ತೀವಿ. ಒಂದು ವೇಳೆ 500 ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ರೆ ಅಥವಾ ಉದ್ಯೋಗ ಪ್ರಮಾಣ OQ1 ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಈ OQ1 ಪ್ರಮಾಣದ ಉದ್ಯೋಗದಿಂದ ಬರಬಹುದೆಂದು ನಿರೀಕ್ಷಿಸಿದಂತ ಆದಾಯ Q1N ಆಗಿದ್ರೆ ಪಡೆಯಲೇಬೇಕಾಗಿರ್ತಕ್ಕಂಥ ಆದಾಯ Q1M ಆಗಿರೋದ್ರಿಂದ MN ನಷ್ಟ ಉಂಟಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಉದ್ಯಮ ಸಂಸ್ಥೆ ನಷ್ಟವನ್ನು ಅನುಭವಿಸೋದ್ರಿಂದ ಉದ್ಯೋಗಾವಕಾಶಗಳನ್ನ 400ರವರೆಗೆ ಕಡಿಮೆ ಮಾಡೋದಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಬಿಂದುವಿನಲ್ಲಿ ಮಾತ್ರ ಆದಾಯ ಮತ್ತು ವೆಚ್ಚಗಳು ಸಮನಾಗಿದೆ. ಅಂದ್ರೆ ಉತ್ಪಾದನೆ ತಗಲುವಂತಹ ವೆಚ್ಚ, ಉತ್ಪಾದನೆಯಿಂದ ಬರುವಂತಹ ಆದಾಯಗಳೆರಡೂ ಕೂಡ ಸಮತೋಲನದಲ್ಲಿರುತ್ತೆ. ಹೀಗೆ ಒಂದು ವೇಳೆ ಬರಬಹುದೆಂದು ನಿರೀಕ್ಷಿಸುವಂತಹ ಆದಾಯ ಪಡೆಯಲೇಬೇಕಾದಂತ ವೆಚ್ಚಕ್ಕಿಂತ ಜಾಸ್ತಿ ಇದ್ದಾಗ ಉತ್ಪಾದನೆಯನ್ನ ಹೆಚ್ಚಿಸಬಹುದು. ಬದಲಾಗಿ ಪಡೆಯಲೇಬೇಕಾದಂತ ವೆಚ್ಚ ಜಾಸ್ತಿ ಇದ್ದು ಬರಬಹುದೆಂದು ನಿರೀಕ್ಷಿಸಿದಂತ ಆದಾಯ ಕಡಿಮೆ ಇದ್ರೆ ಆಗ ಉದ್ಯೋಗಾವಕಾಶಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ. ಹೀಗೆ ಸಮಗ್ರ ಬೇಡಿಕೆ ಮತ್ತು ನೀಡಿಕೆಗಳೆರಡೂ ಕೂಡ ಸಮತೋಲನದಲ್ಲಿದ್ದಾಗ ಸಮತೋಲನ ಮಟ್ಟದ ಉದ್ಯೋಗ ನಿರ್ಧಾರ ಆಗುತ್ತೆ ಎಂಬುದಾಗಿ ಕೇನ್ಸ್ ರವರು ತಮ್ಮ ಉದ್ಯೋಗ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಹೀಗೆ ಪರಿಣಾಮಕಾರಿ ಬೇಡಿಕೆಯ ಮೂಲಕ ಒಂದು ರಾಷ್ಟ್ರದ ಉದ್ಯೋಗದ ಮಟ್ಟ ನಿರ್ಧಾರ ಆಗ್ತಾ ಹೋಗುತ್ತೆ. ಆ ಪರಿಣಾಮಕಾರಿ ಬೇಡಿಕೆಯನ್ನ ನಿರ್ಧರಿಸುವಲ್ಲಿ ಸಮಗ್ರ ನೀಡಿಕೆ ಮತ್ತು ಸಮಗ್ರ ಬೇಡಿಕೆಗಳು ಪ್ರಮುಖವಾದಂತಹ ಪಾತ್ರ ವಹಿಸ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಸಮಗ್ರ ನೀಡಿಕೆ ಮತ್ತು ಬೇಡಿಕೆಗಳು ಸಮತೋಲನದಲ್ಲಿರುವಂತೆ ನೋಡ್ಕೊಂಡ್ರೆ ಆ ಹಂತದಲ್ಲಿ ನಿರ್ಧಾರವಾಗುವಂತಹ ಉದ್ಯೋಗ ಮಟ್ಟವೇ ಸಮತೋಲನ ಮಟ್ಟದ ಉದ್ಯೋಗ ಎಂಬುದಾಗಿ ಕೇನ್ಸ್ ರವರು ಕರೀತಾ ಹೋಗ್ತಾರೆ ಅಂತ. ಹೀಗೆ ಕೇನ್ಸ್ ರವರು ತಮ್ಮ ಉದ್ಯೋಗ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಪರಿಣಾಮಕಾರಿ ಬೇಡಿಕೆಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟು ಆ ಮೂಲಕ ತಮ್ಮ ಸಿದ್ಧಾಂತದಲ್ಲಿ ಹೇಗೆ ರಾಷ್ಟ್ರದಲ್ಲಿ ಉತ್ಪಾದನೆ, ಉದ್ಯೋಗ, ಆದಾಯ ಮಟ್ಟಗಳು ಏರಿಳಿತಕ್ಕೆ ಒಳಗಾಗ್ತವೆ ಎಂಬುದನ್ನ ವಿವರಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಮುಗ್ಗಟ್ಟನ್ನು ನಿವಾರಿಸಬೇಕು ಅಂತಂದ್ರೆ ಹೇಗೆ ಪರಿಣಾಮಕಾರಿ ಬೇಡಿಕೆ ಹೆಚ್ಚಬೇಕು ಎಂಬುದನ್ನ ವಿವರಿಸಿ ಮುಗ್ಗಟ್ಟಿಗೆ ಪರಿಹಾರವನ್ನ ಒದಗಿಸಿಕೊಟ್ರು. ಆದಾಗ್ಯೂ ಕೂಡ ಕೇನ್ಸ್ ಅವರ ಸಿದ್ಧಾಂತವನ್ನ ಹೆನ್ರಿ ಹ್ಯಾಜ್ಲಿಟ್, ಕೆನೆತ್ ಕುರಿಹರ,
ಪಾಲ್ ಸ್ವೀಜಿ, ಫ್ರಾಂಕ್ ನೈಟ್, ಕ್ಲಿಯನ್ ಮೊದಲಾದವರು ಈ ಸಿದ್ಧಾಂತವನ್ನ ಟೀಕಿಸ್ತಾ ಹೋಗ್ತಾರೆ ಅಂತಲ್ಲಿ. ಸೊ ಅದರಲ್ಲಿ ಏನು ಯಾವ ಅಂಶದ ಆಧಾರದ ಮೇಲೆ ಟೀಕೆಯನ್ನು ಮಾಡ್ತಾರೆ ಅನ್ನೋದಾದ್ರೆ, ಕೇನ್ಸ್ ರವರ ಸಿದ್ಧಾಂತವನ್ನ ಪಾಲ್ ಸ್ವೀಜಿ ಮತ್ತು ಡಾಕ್ಟರ್ ಕ್ಲೈನ್ ರವರು ಈ ರೀತಿ ಟೀಕಿಸ್ತಾ ಹೋಗ್ತಾರೆ. ಕೇನ್ಸ್ ರವರ ಸಿದ್ಧಾಂತ ಒಂದು ಪರಿಪೂರ್ಣ ಸಿದ್ಧಾಂತವಲ್ಲ. ಏಕೆಂತಂದ್ರೆ ಆರ್ಥಿಕತೆಯಲ್ಲಿ ಪರಿಣಾಮಕಾರಿ ಬೇಡಿಕೆ ಕೊರತೆಯಿಂದಾಗಿ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ತಾಂತ್ರಿಕ ಮತ್ತು ಘರ್ಷಣಾತ್ಮಕ ನಿರುದ್ಯೋಗದ ಬಗೆಗೆ ಅವುಗಳ ನಿವಾರಣೆಗೆ ಪರಿಹಾರವನ್ನು ಸೂಚಿಸಿಲ್ಲ. ಹಾಗೆ ಪೂರ್ಣೋದ್ಯೋಗವನ್ನು ಹೇಗೆ ಸಾಧಿಸಲು ಸಾಧ್ಯ ಇದೆ, ಅದಕ್ಕೆ ಅನುಸರಿಸಬೇಕಾದಂತಹ ಮಾರ್ಗಗಳೇನು ಎಂಬುದನ್ನ ತಿಳಿಸದೇ ಇರೋದ್ರಿಂದ ಇದು ಪರಿಪೂರ್ಣವಾದಂತಹ ಸಿದ್ಧಾಂತ ಅಲ್ಲ ಎಂಬುದಾಗಿ ಈ ಪಾಲ್ ಸ್ವೀಜಿ ಮತ್ತು ಡಾಕ್ಟರ್ ಕ್ಲೈನ್ ರವರು ಟೀಕೆ ಮಾಡ್ತಾ ಹೋಗ್ತಾರೆ. ಎರಡನೇದಾಗಿ ಕೇನ್ಸ್ ರವರ ಸಿದ್ಧಾಂತವನ್ನ ಮುಗ್ಗಟ್ಟಿನ ಅರ್ಥಶಾಸ್ತ್ರ ಎಂಬುದಾಗಿ ಕರೀತಾರೆ. ಕೇನ್ಸ್ ರವರು ಮುಗ್ಗಟ್ಟಿನಿಂದ ಪಾರಾಗೋದಕ್ಕೆ ಪರಿಹಾರಗಳನ್ನಷ್ಟೇ ಸೂಚಿಸಿದ್ದಾರೆ. ಅದರ ಬದಲಾಗಿ ಉತ್ಪಾದನೆಯ ಅಧಿಕ್ಯತೆ, ನಿರುದ್ಯೋಗ ಅಸ್ತಿತ್ವದಲ್ಲಿ ಇಲ್ಲದೆ ಇರುವ ಆರ್ಥಿಕತೆಗಳಿಗೆ ಅನ್ವಯ ಆಗಲ್ಲ. ಸೊ ಉತ್ಪಾದಕತೆ ಅಧಿಕ್ಯತೆ ಇದ್ರೆ ನಿರುದ್ಯೋಗದ ಇಲ್ಲದೆ ಇರತಕ್ಕಂಥ ಆರ್ಥಿಕತೆಗಳಿಗೆ ಈ ಸಿದ್ಧಾಂತ ಅನ್ವಯ ಆಗಲ್ಲ. ಹಾಗಾಗಿ ಇದು ಕೇವಲ ಮುಗ್ಗಟ್ಟಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ಒಂದು ಸಿದ್ಧಾಂತ ಎಂಬುದಾಗಿ, ಆ ಕಾರಣದಿಂದಾಗಿ ಕೇನ್ಸ್ ರವರ ಸಿದ್ಧಾಂತವನ್ನ ಮುಗ್ಗಟ್ಟಿನ ಅರ್ಥಶಾಸ್ತ್ರ ಎಂಬುದಾಗಿ ಕೂಡ ಟೀಕೆ ಮಾಡ್ತಾ ಹೋಗ್ತಾರೆ. ಕೇನ್ಸ್ ರವರು ಅಲ್ಪಾವಧಿಗೆ ಮಾತ್ರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಇವರು ದೀರ್ಘಾವಧಿಯಲ್ಲಿ ಯಾರೂ ಇರುವುದಿಲ್ಲ, ಆದ್ದರಿಂದ ಏಕೆ ಚಿಂತಿಸಬೇಕು ಎಂದು ಪ್ರಶ್ನಿಸುತ್ತಾ ಅಲ್ಪಾವಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಆದ್ರೆ ದೀರ್ಘಾವಧಿಗೆ ಅನ್ವಯ ಆಗುವಂತ ಸಮಸ್ಯೆಗಳು ಆರ್ಥಿಕತೆಯಲ್ಲಿ ಬೇಕಾದಷ್ಟಿದೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಲ್ಲಿ ಕೇನ್ಸ್ ರವರು ಯಶಸ್ವಿಯಾಗಿಲ್ಲ ಅಂತೇಳಿ. ನಾಲ್ಕನೇದಾಗಿ ಕೇನ್ಸ್ ರವರ ಕಡೆ ಅಥವಾ ಕೇನ್ಸ್ ರವರ ಸಿದ್ಧಾಂತ ಎಲ್ಲಾ ಕಡೆ ಅನ್ವಯವಾಗೋದಿಲ್ಲ ಎಂಬುದಾಗಿ ಟೀಕೆ ಮಾಡ್ತಾ ಹೋಗ್ತಾರೆ. ಕೇನ್ಸ್ ರವರು ಪ್ರತಿಪಾದಿಸಿರುವಂತಹ ಒಂದು ಪರಿಕಲ್ಪನೆಗಳೇನಿದೆ ಅಥವಾ ಸಿದ್ಧಾಂತ ಇದೆ, ಇವು ಸಾರ್ವತ್ರಿಕ ನಿಯಮಗಳಲ್ಲ. ಬದಲಾಗಿ ಇದು ಅನಭಿವೃದ್ಧಿ ರಾಷ್ಟ್ರಗಳಿಗೆ ಅನ್ವಯಿಸುತ್ತೆ ಅಷ್ಟೇ. ಆದ್ರೆ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಿಗೆ ಈ ಕೊರತೆ ಹಣಕಾಸು ನೀತಿಗಳು, ಅಗ್ಗದ ಹಣಕಾಸು ನೀತಿಗಳು ಅನ್ವಯ ಆಗಲ್ಲ ಅಥವಾ ಸರಿಯಾಗೋದೇ ಇಲ್ಲ. ಸೊ ಈ ಕಾರಣದಿಂದಾಗಿ ಈ ಸಿದ್ಧಾಂತ ಎಲ್ಲ ಕಡೆ ಅನ್ವಯಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ. ಐದನೇ ಒಂದು ಟೀಕೆ ಬಂಡವಾಳಶಾಹಿ ವ್ಯವಸ್ಥೆಗೆ ಮಾತ್ರ ಅನ್ವಯಿಸುತ್ತೆ. ಅಂದ್ರೆ ಕೇನ್ಸ್ ರವರ ಆರ್ಥಿಕ ಚಿಂತನೆಗಳು ಸಮತಾವಾದಿ ಮತ್ತು ಸಮಾಜವಾದಿ ವ್ಯವಸ್ಥೆಗಳಿಗೆ ಅನ್ವಯಿಸೋದಿಲ್ಲ. ಖಾಸಗಿ ಕ್ಷೇತ್ರದ ಪ್ರಾಬಲ್ಯವಿರುವಂತಹ ಬಂಡವಾಳಶಾಹಿ ವ್ಯವಸ್ಥೆಗೆ ಮಾತ್ರ ಇದು ಅನ್ವಯಿಸುತ್ತೆ. ಸರ್ಕಾರವೇ ಬಂಡವಾಳ ಹೂಡಿ ಸರಕುಗಳನ್ನು ಉತ್ಪಾದಿಸುವ ಮೂಲಕ ಜನರ ಯೋಗಕ್ಷೇಮವನ್ನು ಕಾಪಾಡುವಂತಹ ಜವಾಬ್ದಾರಿ ಹೊಂದಿರುವ ಸಮತಾವಾದಿ ಮತ್ತು ಸಮಾಜವಾದಿ ಕ್ಷೇತ್ರಗಳಿಗೆ ಇದು ಅನ್ವಯವಾಗಲ್ಲ ಎಂಬುದಾಗಿ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಆರನೇ ಒಂದು ಟೀಕೆ, ಇವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ಸೂಕ್ಷ್ಮ ಆರ್ಥಿಕ ಅಂಶಗಳನ್ನು ನಿರ್ಲಕ್ಷ್ಯ ಮಾಡಿ ಇಡೀ ಆರ್ಥಿಕತೆಗೆ ಅನ್ವಯವಾಗುವಂತಹ ಸಮಗ್ರ ಆರ್ಥಿಕ ಅಂಶಗಳನ್ನ ಮಾತ್ರ ಪರಿಗಣನೆ ತೆಗೆದುಕೊಂಡಿದ್ದಾರೆ. ಆದ್ರೆ ಬಹುಪಾಲು ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಗಳು ಸೂಕ್ಷ್ಮವಾದಂತಹ ಅಥವಾ ಸಣ್ಣ ಸಣ್ಣ ಆರ್ಥಿಕ ಘಟಕಗಳಿಗೆ ಪೂರಕವಾಗಿ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಅಂತಹ ಸಂದರ್ಭದಲ್ಲಿ ಅವುಗಳನ್ನ ಬಗೆಹರಿಸೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಇಂತಹವುಗಳನ್ನ ಕೇನ್ಸ್ ಅವರು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾರೆ ಅಂತೇಳಿ. ಜೊತೆಗೆ ವ್ಯಕ್ತಿಗತ ಸಮಸ್ಯೆಗಳು ಸಮಗ್ರ ಸಮಸ್ಯೆಗಳಿಗೆ ಪೂರಕವಾಗಿ ಇಲ್ಲದಲೇ ಇರಬಹುದು. ಹಾಗಾಗಿ ಕೆಲವೊಂದು ಸಣ್ಣ ಸಣ್ಣ ಘಟಕಗಳಿಗೆ ಅನ್ವಯವಾಗುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇನ್ಸ್ ಅವರು ಸೂಚಿಸಿಲ್ಲ ಎಂಬುದಾಗಿಯೂ ಕೂಡ ಟೀಕೆ ಮಾಡ್ತಾರೆ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿಯ ಕಲ್ಪನೆ. ವಾಸ್ತವಿಕ ಜಗತ್ತಿನಲ್ಲಿ ಪರಿಪೂರ್ಣ ಪೈಪೋಟಿ ಎಂಬುದು ಒಂದು ಕಲ್ಪನೆ. ಅದರ ಬದಲಾಗಿ ಅಪರಿಪೂರ್ಣ ಪೈಪೋಟಿಯನ್ನೇ ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ, ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಲ್ಲ ಕಡೆನೂ ಕೂಡ ಕಾಣಬಹುದಾಗಿದೆ. ಹಾಗಾಗಿ ವಾಸ್ತವಿಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿಲ್ಲದೆ ಇರತಕ್ಕಂಥ ಪರಿಪೂರ್ಣ ಪೈಪೋಟಿ ಕಲ್ಪನೆಯನ್ನು ಮಾಡ್ಕೊಂಡಿರೋದು ಕೇನ್ಸ್ ರವರ ಸಿದ್ಧಾಂತದ ಇನ್ನೊಂದು ದೋಷ. ಕೇನ್ಸ್ ರವರ ಸಿದ್ಧಾಂತದಲ್ಲಿ ಕೆಲವೊಂದು ಅಸ್ಪಷ್ಟ ಕಲ್ಪನೆಗಳಿದೆ. ಗುಣಕ ಅಂದ್ರೇನು, ವೇಗೋತ್ಕರ್ಷ ಅಂದ್ರೇನು, ದ್ರವ್ಯದಲವು ಅಂದ್ರೇನು, ಬಂಡವಾಳದ ಸೀಮಾಂತ ದಕ್ಷತೆ ಅಂದ್ರೇನು, ಹೂಡಿಕೆ ಮತ್ತು ಅನುಭೋಗ ಕಾರ್ಯ, ಇವುಗಳು ಒಂದು ಸ್ಪಷ್ಟವಾದಂತಹ ಒಂದು ವ್ಯಾಖ್ಯಾನವನ್ನು ಹೊಂದಿಲ್ಲ. ಇವುಗಳನ್ನ ಸ್ಪಷ್ಟವಾಗಿ ವಿವರಿಸುವುದು ಕೂಡ ಸಾಧ್ಯ ಇಲ್ಲ. ಸೊ ಈ ಕಾರಣದಿಂದಾಗಿ
ಈ ಅಸ್ಪಷ್ಟ ಕಲ್ಪನೆಗಳಿಂದ ಒಂದು ನಿರ್ದಿಷ್ಟವಾದಂತಹ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಕೂಡ ಟೀಕೆಯನ್ನ ಮಾಡಲಾಗಿದೆ. ಕೇನ್ಸ್ ರವರ ಸಿದ್ಧಾಂತ ಚಲನಾತ್ಮಕವಾಗಿಲ್ಲ ಎಂಬುದಾಗಿ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಅಂದ್ರೆ ಚಲನಾತ್ಮಕ ಅಂಶಗಳನ್ನ ಇವರು ನಿರ್ಲಕ್ಷ್ಯ ಮಾಡ್ತಾರೆ. ಅಂದ್ರೆ ಒಂದು ಅವಧಿಗೂ ಮತ್ತೊಂದು ಅವಧಿಗೂ ಉಂಟಾಗಿರ್ತಕ್ಕಂತಹ ಬದಲಾವಣೆಗಳನ್ನ, ಆ ಬದಲಾವಣೆಯ ಅವಧಿಯಲ್ಲಿ ಆದಾಯ ಹೆಚ್ಚಿದಾಗ ಅನುಭೋಗ ಹೆಚ್ಚುತ್ತೆ. ಆ ಅನುಭೋಗ ಹೆಚ್ಚೋದಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ, ಹಾಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಎಂಬುದನ್ನು ಅವರು ವಿವರಿಸಲ್ಲ. ಹಾಗಾಗಿ ಒಂದು ಅವಧಿಗೂ ಮತ್ತೊಂದು ಅವಧಿಗೂ ಉಂಟಾಗುವಂತಹ ಬದಲಾವಣೆಗಳನ್ನ ತಮ್ಮ ಸಿದ್ಧಾಂತದಲ್ಲಿ ವಿವರಿಸದೇ ಇರೋದ್ರಿಂದಾಗಿ ಕೇನ್ಸ್ ರವರ ಸಿದ್ಧಾಂತ ಚಲನಾತ್ಮಕವಾಗಿಲ್ಲ ಎಂಬುದಾಗಿಯೂ ಕೂಡ ಟೀಕೆ ಮಾಡಲಾಗಿದೆ. ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಹೂಟೆಗೆ ಮಿತಿಮೀರಿದ ಪ್ರಾಶಸ್ತ್ಯ ನೀಡಿರುವುದನ್ನು ಕೂಡ ಟೀಕೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದು ರಾಷ್ಟ್ರದ ಪ್ರಗತಿಯನ್ನು ನಿರ್ಧರಿಸುವಲ್ಲಿ ಹೂಡಿಕೆ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಅನುಭೋಗದಲ್ಲಿ ಬದಲಾವಣೆಗಳು ಅಲ್ಪಾವಧಿಯಲ್ಲಿ ಆಗದೇನೆ ಇರಬಹುದು. ಆ ಬದಲಾವಣೆಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಹೂಡಿಕೆ ಬದಲಾವಣೆ ಆಗಲ್ಲ. ಇದರಿಂದಾಗಿ ಹೂಟಿಗೆ ಪ್ರಾಶಸ್ತ್ಯವನ್ನು ನೀಡಿ ಅನುಭೋಗಕ್ಕೆ ಇರಬೇಕಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನ ನೀಡಿಲ್ಲ. ಯಾಕೆಂದ್ರೆ ಅನುಭೋಗವೇ ಹೂಟೆಗೆ ಕಾರಣ, ಹೂಟೆ ಅನುಭವಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಪ್ರಾರಂಭಿಕವಾಗಿ ಅನುಭೋಗ ಹೆಚ್ಚಾದ್ರೆ ಮಾತ್ರ ಹೂಟೆ ಹೆಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕಾರಣದಿಂದಾಗಿ ಹೂಟೆಗೆ ಮಿತಿಮೀರಿದ ಪ್ರಾಶಸ್ತ್ಯವನ್ನು ನೀಡಿ ಅನುಭೋಗಕ್ಕೆ ಪ್ರಾಶಸ್ತ್ಯವನ್ನು ನೀಡದೇ ಇರೋದು ಕೇನ್ಸ್ ರವರ ಸಿದ್ಧಾಂತದ ಇನ್ನೊಂದು ದೋಷ ಎಂಬುದಾಗಿ ಹೇಳ್ಬೋದು. 11ನೇ ಒಂದು ಟೀಕೆ ಏನಪ್ಪಾ ಅಂತಂದ್ರೆ ಆರ್ಥಿಕ ಆವರ್ತ ಅಥವಾ ಆವರ್ತ ನಿರುದ್ಯೋಗ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾ ಹೋಗ್ತಾರೆ. ಅಂದ್ರೆ ಸೈಕ್ಲಿಕಲ್ ಎಂಪ್ಲಾಯ್ಮೆಂಟ್ ಅಂತೇಳಿ ಹೇಳ್ತೀವಿ. ಕೇನ್ಸ್ ರವರು ಪ್ರತಿಪಾದಿಸಿರುವ ನಿರುದ್ಯೋಗ ಪರಿಕಲ್ಪನೆ ಅವಾಸ್ತವಿಕತೆಯಿಂದ ಕೂಡಿದೆ ಅಂತೇಳಿ ಟೀಕೆ ಮಾಡ್ತಾ ಹೋಗ್ತೀವಿ. ಇವರು ನಿರುದ್ಯೋಗದ ಇತರ ಪ್ರಕಾರಗಳಾಗಿರುವಂತ ಘರ್ಷಣಾತ್ಮಕ ನಿರುದ್ಯೋಗ, ಅದರ ಜೊತೆಗೆ ತಾಂತ್ರಿಕ ನಿರುದ್ಯೋಗ, ಮುಸುಕಿದ ನಿರುದ್ಯೋಗ, ತೆರೆದ ನಿರುದ್ಯೋಗ ಇವುಗಳ ಬಗ್ಗೆ ಹೇಳಲ್ಲ. ಬದಲಾಗಿ ಆರ್ಥಿಕ ಆವರ್ತಗಳ ನಿರುದ್ಯೋಗ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಏರಿಳಿತಗಳಾಗ್ತಾ ಹೋದ್ರೆ ಹೇಗೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಎಂಬುದನ್ನಷ್ಟೇ ವಿವರಿಸಿದ್ದಾರೆ ಹೊರತು ಇತರೆ ನಿರುದ್ಯೋಗದ ಪ್ರಕಾರಗಳನ್ನು ವಿವರಿಸ್ತಿರೋದು ಇವರ ಸಿದ್ಧಾಂತದ ಇನ್ನೊಂದು ಟೀಕೆ. ಜೊತೆಗೆ ಆರ್ಥಿಕ ಅಭಿವೃದ್ಧಿಯ ನಿರ್ಲಕ್ಷ್ಯವನ್ನ ಮಾಡ್ತಾ ಹೋಗ್ತಾರೆ ಎಂಬುದಾಗಿ ಟೀಕೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕೇನ್ಸ್ ರವರು ಮುಗ್ಗಟ್ಟಿಗೆ ಪರಿಹಾರಗಳನ್ನ ಮಾತ್ರ ಒದಗಿಸಿಕೊಡೋಕೆ ವಿಶೇಷ ಆದ್ಯತೆಯನ್ನ ನೀಡಿ ಅಭಿವೃದ್ಧಿಗೆ ಅವರು ಹೆಚ್ಚು ಆದ್ಯತೆಯನ್ನ ಕೊಟ್ಟಿಲ್ಲ ಅಂತ. ಸೊ ಅಭಿವೃದ್ಧಿ ಹೊಂದಿದ ದೇಶಗಳನ್ನ ಮಾತ್ರ ಇವರು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅನಭಿವೃದ್ಧಿ ರಾಷ್ಟ್ರಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಪೂರಕವಾದಂತಹ ಕ್ರಮಗಳನ್ನ ಇವರ ಸಿದ್ಧಾಂತದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ ಎಂಬುದಾಗಿ ಟೀಕೆಯನ್ನ ಮಾಡಲಾಗಿದೆ. 11ನೇ ಒಂದು ಅಂಶ ಕೊರತೆ ಹಣಕಾಸಿಗೆ ಮಿತಿಮೀರಿದ ಪ್ರಾಶಸ್ತ್ಯ. ಇವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ತಾನು ವಿವಿಧ ಮೂಲಗಳಿಂದ ಪಡಿತಕ್ಕಂಥ ಆದಾಯಕ್ಕಿಂತ ಹೆಚ್ಚು ಹೆಚ್ಚು ವೆಚ್ಚವನ್ನ ಮಾಡಬೇಕಾಗತ್ತೆ. ಆ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನ ಅವರು ಉತ್ತೇಜಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ಈ ಕೊರತೆ ಹಣಕಾಸಿನಿಂದ ಸೃಷ್ಟಿಯಾಗುವಂತಹ ಸಮಸ್ಯೆಗಳ ಬಗೆಗೆ ಇವರು ಯಾವುದೇ ಸಂದರ್ಭದಲ್ಲಿ ವಿಷಯಗಳನ್ನ ಅಥವಾ ಸಿದ್ಧಾಂತದಲ್ಲಿ ಪ್ರಸ್ತಾಪಗಳನ್ನ ಮಾಡಿಲ್ಲ ಎಂಬುದಾಗಿ ಟೀಕೆಯನ್ನ ಮಾಡಲಾಗಿದೆ. ಅಂದ್ರೆ ಕೊರತೆ ಹಣಕಾಸಿಗೆ ಅತಿ ಹೆಚ್ಚು ಆದ್ಯತೆಯನ್ನ ಕೊಟ್ರೆ ಅದು ಹಣದುಬ್ಬರದ ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ. ಹಾಗೆ ಅಭಿವೃದ್ಧಿಯೇತರ ವೆಚ್ಚಗಳಿಗೆ ಹಣ ಬಳಕೆ ಆಗ್ಬೋದು, ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗ್ಬೋದು, ಆ ಮೂಲಕ ಆರ್ಥಿಕತೆಯಲ್ಲಿ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಇದನ್ನ ತಮ್ಮ ಸಿದ್ಧಾಂತದಲ್ಲಿ ಪರಿಗಣಿಸಿಲ್ಲ ಎಂಬುದಾಗಿಯೂ ಕೂಡ ಕೇನ್ಸ್ ಅವರ ಸಿದ್ಧಾಂತವನ್ನು ಟೀಕೆ ಮಾಡಲಾಗಿದೆ. ಕೊನೆಯ ಒಂದು ಟೀಕೆ ಅಂತಂದ್ರೆ ಅತಿಯಾದಂತಹ ನಿರೀಕ್ಷೆಗಳು. ಕೇನ್ಸ್ ರವರು ತಮ್ಮ ಸಿದ್ಧಾಂತಗಳನ್ನು ವಾಸ್ತವಿಕ ಹಿನ್ನೆಲೆಗಿಂತಲೂ ಕೂಡ ಅತಿಯಾದಂತ ನಿರೀಕ್ಷೆಗಳನ್ನ ಆಧರಿಸಿ, ಅಂದರೆ ಸಮಗ್ರ ಬೇಡಿಕೆ, ಸಮಗ್ರ ನೀಡಿಕೆ, ಹೂಡಿಕೆ, ಗುಣಕ ಇವೇ ಮೊದಲಾದಂತಹ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಆ ಅಂಶಗಳು ಅವರು ನಿರೀಕ್ಷಿಸಿದಂತಹ ರೀತಿಯಲ್ಲಿ ಯಾವಾಗಲೂ ಆರ್ಥಿಕತೆಯಲ್ಲಿ ನಡೀತಾ ಹೋಗುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗುತ್ತೆ ಎಂಬುದಾಗಿ ಭಾವಿಸಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಅವರು ಹೇಳಿರುವ ಹಾಗೆ ನಿರೀಕ್ಷಿಸುವಂತ ಆದಾಯವಾಗ್ಲಿ ಇಷ್ಟೇ ವೆಚ್ಚ ಆಗುತ್ತೆ ಎಂಬುದು ಹೇಳೋದಕ್ಕಾಗಿರ್ಲಿ, ಹೂಡಿಕೆಯನ್ನು ಹೆಚ್ಚೋದ್ರ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚು ಪ್ರೇರೇಪಿಸಬಹುದು ಅನ್ನೋದಾಗಿರ್ಲಿ, ಒಂದು ವೇಳೆ ಅನುಭೋಗದ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಆದಾಯವೂ ಕೂಡ ವೇಗವಾಗಿ ಹೆಚ್ಚುತ್ತೆ ಅನ್ನೋ ಪರಿಕಲ್ಪನೆಗಳಾಗಿರ್ಲಿ,
ಅಥವಾ ಅವರು ಹೊಂದಿರುವಂತಹ ನಿರೀಕ್ಷೆಗಳಾಗಿರ್ಲಿ, ವಾಸ್ತವಿಕತೆಯ ಹಿನ್ನೆಲೆಯಲ್ಲಿ ಅವು ನೈಜವಾದವುಗಳಲ್ಲ ಅಥವಾ ಸತ್ಯವಾದವುಗಳಲ್ಲ, ಇದಕ್ಕೆ ಯಾವುದೇ ಪುರಾವೆಗಳನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಎಂಬುದಾಗಿಯೂ ಕೂಡ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ. ಹೀಗೆ ಕೇನ್ಸ್ ರವರ ಸಿದ್ಧಾಂತ ಆರ್ಥಿಕತೆಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳಿಗೆ ಕಾರಣವಾಗಿ ಮುಗ್ಗಟ್ಟನ್ನ ಪರಿಹರಿಸುವುದಕ್ಕೆ ದಾರಿದೀಪವಾದರೂ ಕೂಡ ಆ ನಂತರದ ಅವಧಿಯಲ್ಲಿ, ಮುಗ್ಗಟ್ಟಿನ ಸಮಸ್ಯೆಗಳು ಪರಿಹಾರದ ನಂತರದ ಅವಧಿಯಲ್ಲಿ ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಒದಗಿಸಿಕೊಡುವಲ್ಲಿ ಅದು ಯಶಸ್ಸನ್ನ ಸಾಧಿಸಲಿಲ್ಲ. ಆದರೂ ಇಂದಿಗೂ ಕೂಡ ಆರ್ಥಿಕತೆಯಲ್ಲಿ ನಿರುದ್ಯೋಗದಂತಹ ಸಮಸ್ಯೆಗಳು, ಮುಗ್ಗಟ್ಟಿನಂತಹ ಸಮಸ್ಯೆಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಕೇನ್ಸ್ ರವರ ಬತ್ತಳಿಕೆಯ ಒಂದು ಪರಿಕರಗಳು ಹೆಚ್ಚು ಯಶಸ್ವಿಯಾಗಿ ಬಳಕೆ ಆಗ್ತವೆ, ಪರಿಹಾರಗಳನ್ನು ಒದಗಿಸಿಕೊಡ್ತವೆ. ಈ ಕಾರಣದಿಂದಾಗಿ ಕೂಡ ಕೇನ್ಸ್ ರವರು ಇಂದಿಗೂ ಕೂಡ ತಮ್ಮ ಉದ್ಯೋಗದ ಸಿದ್ಧಾಂತದ ಮೂಲಕ, ಆದಾಯ ಸಿದ್ಧಾಂತದ ಮೂಲಕ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಎಂಬುದಾಗಿ ಹೇಳಬಹುದಾಗಿದೆ. ನಮಸ್ಕಾರ.